ವೀಕ್ಷಕ ಬಂಧುಗಳೇ, ಈ ನಮ್ಮ ಜಗತ್ತಿನಲ್ಲಿ ಸುಮಾರು 10,000ಕ್ಕೂ ಅಧಿಕ ಜಾತಿಯ ಪುಷ್ಪಗಳಿವೆ. ಸಾಮಾನ್ಯವಾಗಿ ಎಲ್ಲ ಹೂಗಳು ಸಹ ಮುಂಜಾನೆ ಸೂರ್ಯನ ರಶ್ಮಿಗಳು ತಾಕಿದ ನಂತರವೇ ಅರಳುತ್ತವೆ. ಇದು ಪ್ರಕೃತಿಯ ನಿಯಮ. ಆದರೆ ಆ ನಿಯಮವನ್ನು ಉಲ್ಲಂಘಿಸಿ ಇಲ್ಲೊಂದು ಪುಷ್ಪವು ರಾತ್ರಿಯ ಸಮಯದಲ್ಲಿ ಮಾತ್ರ ಅರಳುತ್ತದೆ. ಅಷ್ಟು ಮಾತ್ರವಲ್ಲದೆ ಮುಂಜಾನೆಯಾಗುವುದರೊಳಗೆ ಬಾಡಿ ಹೋಗುತ್ತದೆ. ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಅರಳುವಂತಹ ಅಪರೂಪದ ದೇವಪುಷ್ಪವಿದು. ಈ ಅಪರೂಪದ ಹೂವಿನ ಹೆಸರೇ ಬ್ರಹ್ಮಕಮಲ. ನಮ್ಮ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ನಂಬಿಕೆಯ ಪ್ರಕಾರ ಬ್ರಹ್ಮಕಮಲ ಪುಷ್ಪಕ್ಕೆ ವಿಶೇಷ ಸ್ಥಾನಮಾನವಿದೆ. ಬ್ರಹ್ಮಕಮಲ ದೇವಪುಷ್ಪ. ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಂತಹ ಒಂದು ಪ್ರಮುಖವಾದ ಹೂವೇ ಬ್ರಹ್ಮಕಮಲ. ಈ ಪುಷ್ಪದ ಹೆಸರಿನ ಹಿಂದೆ ಒಂದು ಪೌರಾಣಿಕ ನಂಬಿಕೆ ಇದೆ. ಮಹಾವಿಷ್ಣು ದೇವರ ನಾಭಿಯಲ್ಲಿ ಅರಳಿದ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣ ಈ ಪುಷ್ಪಕ್ಕೆ ಬ್ರಹ್ಮಕಮಲ ಎಂಬ ಹೆಸರು ಬಂದಿದೆ. ಇದೇ ಪುಷ್ಪವನ್ನು ಸೃಷ್ಟಿಕರ್ತರಾದ ಬ್ರಹ್ಮದೇವರು ತಮ್ಮ ಕೈಯಲ್ಲಿ ಧರಿಸಿರುತ್ತಾರೆ. ಬ್ರಹ್ಮದೇವರ ಕರದಲ್ಲಿ ರಾರಾಜಿಸುವ ಈ ಬ್ರಹ್ಮಕಮಲ ಪುಷ್ಪಕ್ಕೆ ಅಮೃತಕ್ಕೆ ಸರಿಸಮಾನವಾದ ಶಕ್ತಿ ಇದೆ. ಪುರಾಣ ಗ್ರಂಥಗಳಲ್ಲಿ ಬ್ರಹ್ಮಕಮಲದ ಕುರಿತು ಹಲವು ಉಲ್ಲೇಖಗಳನ್ನು ನಾವು ನೋಡಬಹುದು. ನಮಗೆಲ್ಲ ಗಣೇಶ ದೇವರ ಜನ್ಮದ ಬಗೆಗಿನ ಕತೆ ತಿಳಿದಿದ್ದೇ ಇರುತ್ತದೆ. ಶಿವದೇವರು ಗಣಪತಿಯ ರುಂಡವನ್ನು ಕಡಿದು ಆನೆಯ ತಲೆಯನ್ನು ತಂದು ಜೋಡಿಸುವಾಗ ಈ ಬ್ರಹ್ಮಕಮಲ ಪುಷ್ಪದ ರಸವನ್ನು ಲೇಪಿಸಿದ ನಂತರವೇ ಆನೆಯ ತಲೆ ಸರಿಯಾಗಿ ಜೋಡಣವಾಯಿತು. ಅನಂತರ ಗಣೇಶ ದೇವರು ಗಜಾನನರಾಗಿ ಬಲಶಾಲಿಯೂ ಹಾಗೂ ಬುದ್ಧಿವಂತರಾದರು ಎಂಬ ನಂಬಿಕೆ ಇದೆ. ರಾತ್ರಿಯ ವೇಳೆಯೇ ಅರಳಿ ರಾತ್ರಿಯ ವೇಳೆಯೇ ಬಾಡಿ ಹೋಗುವ ಅಪರೂಪದ ಸ್ವಭಾವವನ್ನು ಹೊಂದಿರುವಂತಹ ಏಕೈಕ ಹೂವೆಂದರೆ ಅದು ಬ್ರಹ್ಮಕಮಲ.